ಭಾರತ್ ಮಾತಾ ಕಿ ಜೋರ್ಲ ಹೇಳ್ರಿ. ಏನ್ ಬಿಜೆಪಿ ಅವ್ರಿಗೆ ಅಷ್ಟ ಏನ್ ಗುತ್ತಿಗೆ ಕೊಟ್ಟತ್ತೇನೆ ಇದನ್ನ? ಭಾರತ್ ಮಾತಾ ಕಿ. ಪ್ರಾರಂಭದಲ್ಲಿ ಮಹಾತಪಸ್ವಿ ಶಿವಯೋಗಿಗಳನ್ನ ಸ್ಮರಣೆ ಮಾಡಿ ಕೊಟ್ಟಲಿಗೆ ಅಮ್ಮಾಜೇಶ್ವರಿ ಯಾತು ನೀರಾವರಿಯ ಅಡಿಗಲ್ ಸಮಾರಂಭದ ಉದ್ಘಾಟಕರು, ನಾಡು ಮೆಚ್ಚಿದ ನಾಯಕರು, ಈ ರಾಜ್ಯದ ಒಂದು ಇತಿಹಾಸವನ್ನ ಬರೆತಕ್ಕಂಥ ಸುಮಾರು 15 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಸರ್ವ ಜನಾಂಗದ ನಾಯಕರು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ಸಂಘಟನಾ ಚತುರರು, ಚಲದಂಕ ಮಲ್ಲ, ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಬೃಹತ್ ನೀರಾವರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರೇ, ಹಿಂದಿನ ಬೃಹತ್ ನೀರಾವರಿ ಸಚಿವರು, ಇವತ್ತಿನ ಬೃಹತ್ ಕೈಗಾರಿಕಾ ಸಚಿವರು, ಪಕ್ಕದ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ನನ್ನ ಆತ್ಮೀಯ ಸೋದರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರ್ತಕ್ಕಂಥ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಮ್ಮ ಸರ್ಕಾರದ ಮುಖ್ಯ ಸಚೇತಕರಾಗಿ 2ನೇ ಬಾರಿಗೆ ಕಾರ್ಯವನ್ನ ನಿರ್ವಹಿಸತಕ್ಕಂಥ ರಾಮದುರ್ಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ರವರೇ, ಕುಡ್ಚಿ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಹೇಂದ್ರ ತಮ್ಮಣ್ಣವರವರೇ, ಖಾನಾಪುರದ ಮಾಜಿ ಶಾಸಕಿ ಅಂಜಲಿ ತಾಯಿ ನಿಂಬಾಳ್ಕರ್ ಅವರೇ, ಜಮಖಂಡಿಯ ಮಾಜಿ ಶಾಸಕರು, ಗೆಳೆಯರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ್ರವರೇ, ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರೇ, ರಾಕೇಶ್ ಸಿಂಗ್ ಅವರೇ, ಈಗ ತಾನೇ ಬರ್ತಾ ಇರತಕ್ಕಂಥ ಮಹಾರಾಷ್ಟ್ರದ ಮಾಜಿ ಸಚಿವರು, ಆತ್ಮೀಯ ಸಚಿವರಾಗಿರ್ತಕ್ಕಂಥ ವಿಶ್ವಜಿತ್ ಕದಮ್ರವರೇ, ಜತ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಕ್ರಮ್ ಸಿಂಗ್ ಸಾವಂತ್ರವರೇ, ಮಾಜಿ ಸಚಿವರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ವೀರ್ ಕುಮಾರ್ ಪಾಟೀಲ್ ರವರೇ, ಮಾಜಿ ಸಚಿವರಾಗಿರ್ತಕ್ಕಂಥ ಮತ್ತು ಹಿಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ
ಅಮರ್ಶು ಪಾಟೀಲ್ ರವರೇ, ಘಾಟ್ಗೆ ಅವರೇ, ಕಾಕಾ ಪಾಟೀಲ್ ರವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಿಂಗ್ಳೆ ಅವರೇ, ಅವರಿವರು ಎನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಹಿರಿಯ ಅಧಿಕಾರಿಗಳೇ, ಗಣ್ಯಮಾನ್ಯರೇ, ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ದೇಶಕ್ಕೆ ಅನ್ನದಾತ ಆಗಿರ್ತಕ್ಕಂಥ ನನ್ನ ಪೂಜ್ಯ ರೈತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪಕ್ಷದ ಅಭಿಮಾನಿ ಕಾರ್ಯಕರ್ತರೇ, ಗೆಳೆಯರೇ ಮತ್ತು ಮಾಧ್ಯಮದ ಎಲ್ಲ ಮಿತ್ರರೇ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಬಹುಶಃ ಚುನಾವಣೆಯ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಕೆಲವೊಂದು ಭರವಸೆಗಳನ್ನು ಕೊಟ್ಟಿದ್ರು. ಆ ಭರವಸೆಯನ್ನ ಇವತ್ತು ನಾವು ನೋಡಿದ್ರೆ ನಮಗನ್ನಿಸುತ್ತೆ, ಬಸವಣ್ಣ ನಮಗೆ ನೆನಪಿಗೆ ಬರ್ತಾನೆ. ಬಸವಣ್ಣ ಒಂದು ಮಾತು ಹೇಳ್ತಾನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂದಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗು ಮೆಚ್ಚಿ ಹೌದು ಹೌದು ಎನ್ನಬೇಕು. ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನುಡಿದಂತ ನಡೀತಕ್ಕಂಥ ಒಂದು ಸರ್ಕಾರ ಅದು ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ನಾವತ್ತು ಅತ್ಯಂತ ಹೆಮ್ಮೆಯಿಂದ ಈ ಮಾತನ್ನು ಹೇಳ್ಕೋತೀವಿ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಸುಮಾರು 25 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಲ್ಲಿ ಸೇವೆ ಮಾಡಿದೆ. ಅವತ್ತಿನ ಹಿಡಿದ ಇವತ್ತಿನವರೆಗೆ ನಮ್ಮೆಲ್ಲರ ಒಂದು ಬಯಕೆ ಆಗಿತ್ತು, ಪೂರ್ವ ಭಾಗದ 10 ಹಳ್ಳಿಗಳಿಗೆ ನೀರಾವರಿ ಆಗಬೇಕು, ನಮ್ಮ ರೈತ ತನ್ನ ಕಾಲ ಮೇಲೆ ತನ್ನ ಬದುಕನ್ನ ಕಟ್ಟಬೇಕು, ಸ್ವಾಭಿಮಾನದ ಬದುಕಿನಿಂದ ಅವನು ಬದುಕಬೇಕು, ಈ ಒಂದು ಕನಸಿತ್ತು. ಆದರೆ ಹಿಂದಿನ ದಿನಮಾನದಲ್ಲಿ ಅದು ಪೂರೈಕೆ ಮಾಡಲಿಕ್ಕೆ ಆಗಲಿಲ್ಲ. ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾನು ಸೇರ್ತಕ್ಕಂಥ ಸಂದರ್ಭದಲ್ಲಿ ನೀನೇನಾದ್ರೂ ಕರಾರಿದೆಯಾ, ಏನಾದ್ರೂ ನಿಮ್ಮ ಬೇಡಿಕೆ ಇದೆಯಾ ಅಂತ ಕೇಳಿದರು. ಅವಾಗ ನಾನು ಒಂದೇ ಒಂದು ಬೇಡಿಕೆಯನ್ನು ಅವ್ರು ಇಟ್ಟಿದ್ದೆ, ನಮ್ಮ ಪೂರ್ವ ಭಾಗದ ಜನರ ಒಂದು ಮಹದಾಶೆ ಇದೆ, ಅದನ್ನ ದಯಮಾಡಿ ತಾವು ಈಡೇರಿಸ್ಕೊಡ್ಬೇಕು ಅಂತ. ಅವಾಗ ಮುಖ್ಯಮಂತ್ರಿಗಳು, ಇವತ್ತಿನ ಉಪಮುಖ್ಯಮಂತ್ರಿಗಳು ಖಂಡಿತವಾಗಿ ನಿನ್ನ ಆಶೆಗೆ ನಿರಾಶೆ ಮಾಡಲ್ಲ, ನಿನ್ನ ಆಶೆ ನಿಮ್ಮ ಜನರ ಆಶೋತ್ತರಗಳಿಗೆ ನಾವು ಖಂಡಿತವಾಗಿಯೂ ಸ್ಪಂದನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಮಾತನ್ನ ನಂಬಿಕೊಂಡು ಕಾಂಗ್ರೆಸ್ ಪಕ್ಷ ಸೇರಿದೆ. ಒಂದು ಮಾತನ್ನು ಕೂಡ ವಿಚಾರ ಮಾಡಲಾರ್ದೆ ಎಂ ಬಿ ಪಾಟೀಲ್ ಸಾಕ್ಷಿಯಾಗಿದ್ರು, ನನ್ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಈ ಭಾಗದ ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸದಿಂದ ಒಬ್ಬ ರೈತನ ಮಗನನ್ನ ಸುಮಾರು 76,000 ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ಅದಕ್ಕೆ ಕಾರಣ ಏನಂದ್ರೆ, ಈಗ ತಾನೇ ಒಂದು ವಚನ ಹೇಳಿದೆಲ್ಲ,
ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿ ನೀವು ಯಾವಾಗ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ. ಆ ಭರವಸೆಯನ್ನ ಈಡೇರಿಸ್ತಕ್ಕಂಥ ಸಮರ್ಥ ನಾಯಕತ್ವ ನಿಮ್ಮಲ್ಲಿ ಇರೋದ್ರಿಂದ ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡಿದ್ರು, ನನ್ನನ್ನು ಆಯ್ಕೆ ಮಾಡಿದ್ರು. ನಾನು ಆಯ್ಕೆ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಅನೇಕ ಸಚಿವರನ್ನ ಅತನಿ ಒಳಗೆ ಒಂದು ವೆಟರ್ನರಿ ಮೆಡಿಕಲ್ ಕಾಲೇಜದ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ಅವರು ಬಂದರು, ಉದ್ಘಾಟನೆಯನ್ನು ನೆರವೇರಿಸಿದರು. ಅವತ್ತು ಅವರಿಬ್ಬರೂ ಮಹಾನ್ ಭಾವರು ನಮ್ಮ ಜನಕ್ಕೆ ಒಂದು ಚಿಗುರನ್ನು ಒಡಿಸಿದರು. ಸೌದಿ ನೀನು ಇಟ್ಟಿರ್ತಕ್ಕಂಥ ಭರವಸೆ ಅದು ಯಾವತ್ತೂ ಕೂಡ ಹುಸಿ ಆಗೋದಿಲ್ಲ. ನಿನ್ನ ಭಾಗದ ಜನರ ಆಶೋತ್ತರಗಳಿಗೆ ನಮ್ಮ ಸರ್ಕಾರ ಸ್ಪಂದನೆ ಮಾಡ್ತಿದೆ ಅಂತಕ್ಕಂಥ ಮಾತನ್ನು ಅವತ್ತು ನೀವೇನು ಹೇಳಿದ್ರಿ. ಇವತ್ತು ಸಂಪೂರ್ಣ ನಿಮ್ಮ ಮೇಲೆ ನಮಗೆ ಭರವಸೆ ಮೂಡಿದೆ. ಇವತ್ತು ನೀವು ನೀರಾವರಿ ಸಚಿವರು ಸೇರ್ಕೊಂಡು 1486 ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡಿಕೊಂಡು ಟೆಂಡರ್ ಪ್ರಕ್ರಿಯೆಯನ್ನ ಪೂರ್ಣ ಮಾಡಿ ಇವತ್ತು ಇಡೀ ಸಮಾಜದ ಮಧ್ಯದಲ್ಲಿ ನಿಂತುಕೊಂಡು ಭೂಮಿ ಪೂಜೆಯನ್ನ ನೀವು ಮಾಡಿದಿರಿ. ಬಹುಶಃ ನನಗನ್ಸುತ್ತೆ ಈ ಭಾಗದ ಜನ ನಿಮ್ಮನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ. ನಿಮ್ಮ ಋಣದಲ್ಲಿ ನಾವು ಇರ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಈ ಯೋಜನೆಯಿಂದ ನಮ್ಮ ಬದುಕು ನಿಜವಾಗಲೂ ಹಸನಾಗ್ತಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವತ್ತು ಒಂದೇ ಒಂದು ಮಾತನ್ನು ಹೇಳಿದ್ದೆ. ನಮ್ಮ ನಾಯಕರಿಬ್ರು ಬಹಳ ಚಿತ್ತು ಕೊಟ್ಟು ಅವತ್ತು ಮಾತು ಕೇಳಿದ್ರು. ಇಬ್ರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿ, ಅವರಿಗೊಬ್ಬ ಮಗು, ತಂದೆ ತಾಯಿದ ವಯಸ್ಸಾಗಿತ್ತು. ವಯಸ್ಸಾದಾಗ ಮಗನಿಗೆ ಲಗ್ನ ಮಾಡಿ 25 ವರ್ಷ ಆದ್ರೆ ಮಕ್ಕಳಾಗಿರ್ಲಿಲ್ಲ. ಅವಾಗ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಆ ಭಗವಂತ ಪ್ರತ್ಯಕ್ಷ ಆದ. ಒಬ್ಬ ಪ್ರಾಮಾಣಿಕ ರೈತನ ಮಗನಾಗಿ ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೋತಿ ಅಂತ ಕೇಳಿದಾಗ ತನ್ನ ಸಂಕಟವನ್ನು ಭಗವಂತನ ಮುಂದೆ ಹೇಳ್ಕೊಂಡ. ಆ ಭಗವಂತನ ಮುಂದೆ ತನ್ನ ಸಂಕಟವನ್ನು ಹೇಳಿದಾಗ ಆ ಭಗವಂತ ಒಂದು ಮಾತು ಹೇಳಿದ, ನೀನು ಏನು ಬೇಡ್ತೀವಿ ಒಂದೇ ಒಂದು ವರ ಕೊಡು, ಆ ವರನ ನಾನು ಕೊಡ್ತೀನಿ. ಇವಾಗ 100 ತಾಪತ್ರೆ, ನನಗೆ ಸಮಯ ಬೇಕು, ನಾಳೆ ಬೆಳಿಗ್ಗೆ ಬಂದು ಹೇಳ್ತೀನಿ ಅಂತ ಹೇಳಿದ. ವಾಪಸ್ ಮನೆಗೆ ಹೋದ. ತಂದೆನ ಕೇಳಿದ, ಭಗವಂತ ಪ್ರತ್ಯಕ್ಷ ಆಗಿದ, ವರ ಕೊಡ್ತೀನಿ ಅಂತ ಹೇಳಿದನು, ಒಂದೇ ಕೊಡ್ತೀನಿ ಅಂತ ಹೇಳಿದನು, ಯಾವ್ದು ಕೊಡ್ತಿ, ಯಾವ್ದು ಕೇಳಲಿ ಅಂತ. ಅವ್ರ ಅಪ್ಪ ಹೇಳ್ದ, ಜೀವನ ಪೂರ್ತಿ ನಾನು ದುಡ್ಡು ಸತ್ತಿದ್ದೀನಿ, ನೀನು ದುಡ್ಡು ಸಾಯ್ತಾ ಇದ್ದೀಯಾ, ಆ ಭಗವಂತ ಕೊಡ್ಲಿಕ್ಕೆ ಏನಾದ್ರೂ ಇಚ್ಛಾ ಪಟ್ಟಿದ್ರೆ ಒಂದೇ ಒಂದು ವರ ಕೇಳು, ಅದು ಸಂಪತ್ತು ಅಂತ. ಅದಾದ್ಮೇಲೆ ಹೆಂಡತಿ ಕಡೆ ಬಂದ, ಏನು ಕೇಳಲಿ ಅಂತ. ಸಂಪತ್ತು ತಗೊಂಡು ಏನು ಮಾಡ್ತಿ, 25 ವರ್ಷ ಆಯ್ತು ಲಗ್ನ ಆಗಿ ನಮಗೆ ಮಗ ಆಗಿಲ್ಲ, ಒಂದು ಗಂಡು ಮಗನ ಕೇಳ್ಕೊ. ಆಮೇಲೆ ತಾಯಿ ಹತ್ರ ಹೋಗ್ತಾನೆ, ತಾಯಿನ ಕೇಳ್ತಾನೆ, ಏನು ಕೇಳಲಿ ಅಂತ. ನಾನು ಹುಟ್ಟ ಕುರುಡಿ, ನಿನ್ನನ್ನೇ ನಾನು ನೋಡಿಲ್ಲ, ಹೆತ್ತ ಮೇಲೆ ನನ್ನ ಕೊನೆಗಾಲದಲ್ಲಿ ಒಂದ್ಸಲ ಕಣ್ಣು ತುಂಬ ನಿನ್ನನ್ನು ನೋಡಿ ನಾನು ಪ್ರಾಣ ಬಿಡ್ತೀನಿ, ನನಗೆ ಕಣ್ಣು ಕೇಳು ಅಂತ. ದಿಗಲು ಬಂತು. ಭಗವಂತ ಹೇಳಿದ್ದು ಒಂದು, ಇಲ್ಲಿ ಕೇಳಿದ್ದು 3. ಅವ ಕೊನೆಗೆ ಬಂದು ಏನು ಕೇಳಿದ ಅಂದ್ರೆ, ಮರುದಿವ್ಸ ಭಗವಂತನ ಹತ್ರ ಬಂದು ಒಂದೇ ಒಂದು ವರ, ಅದು ಏನಪ್ಪ ಅಂತಂದ್ರೆ, ನನ್ನ ಗಂಡು ಮಗ ಬಂಗಾರ ತಾಟ್ನಾಗ ಊಟ ಮಾಡೋದು ನನ್ನ ತಾಯಿ ನೋಡ್ಬೇಕು ಅಂತ. ಅವು ಬೇಡಿಕೆ ನಮ್ಮ 3 ಯಾವಿದ್ದು ಅಂದ್ರೆ, ಒಂದನೇ ಬೇಡಿಕೆ ಗಂಡು ಮಗ ಕೊಟ್ಟಲಿಗೆ ಈಗ ಮಾಡ್ತಕ್ಕಂಥ ಯೋಜನೆ, ಅಮ್ಮಾಜೇಶ್ವರಿ ಪಾದಕ್ಕೆ ನೀರು ಹಾಕಬೇಕು, ಆ ದೇವಿಯ ನೀರಿನಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಿ ನಮ್ಮದೊಂದೇನು ಕನಸಿತ್ತು. ಇವತ್ತು ಗಂಡು ಮಗ ಹುಟ್ಟಿದೆ ಸಾಹೇಬ್ರೆ ನಿಮ್ಮ ಆಶೀರ್ವಾದದಿಂದ.
ಇನ್ನೇನು ನಾನು ನಿಮ್ಮನ್ನು ಭಾಳ ಕಾಡೋದಿಲ್ಲ. ಇನ್ನು ಬರೀ ಎರಡೇ ಉಳಿದ. ಒಂದು ನದಿ ಭಾಗದಾಗಿರ್ತಕ್ಕಂಥ ಸವಳು ಜವಳು, ಇನ್ನೊಂದು ಕಣ್ಣು ಅಂತ ಏನು ಹೇಳ್ತಾನಲ್ಲ, ನಮ್ಮ ರೈತನ ಮಕ್ಕಳಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಒಂದು ಅಗ್ರಿಕಲ್ಚರ್ ಕಾಲೇಜು ಇದನ್ನು ನೀವು ದಯಪಾಲಿಸಿದರೆ ಬಹುಶಃ ನಮ್ಮ ಜೀವನದಲ್ಲಿ ನೀವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಗೊತ್ತಿದೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಇವತ್ತಿನ ದಿವಸ ಸ್ವಲ್ಪ ನಾವು ಪಂಚ್ ಗ್ಯಾರಂಟಿ ಯೋಜನೆ ಕೊಡ್ತಕ್ಕಂಥ ಈ ಬಡವರಿಗೆ ಅನ್ನ ಹಾಕ್ತಕ್ಕಂಥ, ಕಷ್ಟದಲ್ಲಿರ್ತಕ್ಕಂಥ ಅಣ್ಣ ಜಾತರನ್ನ, ಬಡವರನ್ನ, ದೀನರನ್ನ, ದಲಿತರನ್ನ ಇವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಪಂಚ್ ಗ್ಯಾರಂಟಿ ಯೋಜನೆ ತಂದಿದ್ದೀರಿ. ಇದರಿಂದ ಬಡವರು, ಮಧ್ಯಮ ವರ್ಗದವರು, ಕಾರ್ಮಿಕರು ಸಂತೃಪ್ತಿಯಿಂದಿದ್ದಾರೆ. ಆ ಯೋಜನೆಗೆ ಸುಮಾರು 50,000 ಕೋಟಿ ನೀವು ಪ್ರತಿ ವರ್ಷ ಕೊಡ್ತಾ ಇದ್ದೀರಿ. ನಿಮ್ಮ ಹಣಕಾಸಿನ ವ್ಯವಸ್ಥೆ ನಾನು ಕೂಡ ಅಲ್ಪ ಸ್ವಲ್ಪ ಕೇಳಿದ್ದೀನಿ. ತಕ್ಷಣಕ್ಕೆ ಅಲ್ಲದೆ ಇದ್ರೂ ಸಹಿತ ಮುಂದಿನ ದಿನಮಾನದಲ್ಲಿ ಇವೆರಡಕ್ಕೂ ಕೂಡ ತಾವು ದಯಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಒಂದೆರಡು ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ ಇದೆ. ಇಲ್ಲಿ ಮಹಾರಾಷ್ಟ್ರದ ನಮ್ಮ ಸೋದರ ಇಬ್ಬರು ಬಂದಿದ್ದಾರೆ. ವಿಶ್ವಜಿತ್ ಕದಮ್ ಅವರು, ಜತ್ ಶಾಸಕರಾಗಿರ್ತಕ್ಕಂಥ ಸಾವಂತರು. ಅವರನ್ನು ನಾವು ಯಾಕೆ ದಯಮಾಡಿಸ್ಲಿಕ್ಕೆ ಹೇಳಿದೀವಿ ಅಂದರೆ, ನನ್ನ ಪಕ್ಕದ ಕ್ಷೇತ್ರ ಮಹಾರಾಷ್ಟ್ರ. ಬಹುಶಃ ಇಲ್ಲಿ ಒಂದು ಕಡೆ ನಾ ಎಲ್ಲೋ ನೋಡಿದೆ ಸರ್, ಅದ್ಭುತ ಏನಂದರೆ, ಮುಖ್ಯಮಂತ್ರಿಗಳೇ ಸಾಹೇಬ್ರೆ ಅಲ್ಲಿ ನೋಡ್ರಿ ಸಭೆ ಮಧ್ಯದಲ್ಲಿ ಅಲ್ಲಿ ಬೋರ್ಡ್ ಹಿಡಿದಿದ್ದಾರೆ ಮಹಾರಾಷ್ಟ್ರದವರು, ನಮ್ಮನ್ನ ಕರ್ನಾಟಕಕ್ಕೆ ತಗೊಳ್ರಿ ಅಂತ ಹೇಳಿ. ಕಾರಣ ಏನಂದ್ರೆ, ನೀವು ಕೊಟ್ಟಿರ್ತಕ್ಕಂಥ ಪಂಚ್ ಗ್ಯಾರಂಟಿ ಯೋಜನೆ, ನೀವು ಕೊಡ್ತಕ್ಕಂಥ ಅನೇಕ ಜನಪರವಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯಗಳು, ಇವತ್ತು ಇಂಥ ಅನೇಕ ನೀರಾವರಿ ಯೋಜನೆಗಳು ಕೊಡೋದ್ರಿಂದ ಮಹಾರಾಷ್ಟ್ರದ ಜತ್ ತಾಲೂಕ ಇರ್ಬೋದು, ಅದರ ಜೊತೆಗೆ ಅಕ್ಕಲಕೋಟೆ ಇರ್ಬೋದು, ಈ ಭಾಗಕ್ಕೆ ಅತ್ಯಂತ ನೀರಿನ ಅವಶ್ಯಕತೆ ಇದೆ. ಅವ್ರು ಯಾಕೆ ಬಂದಿದ್ದಾರಂದ್ರೆ, ಈ ನಮ್ಮ ಕೃಷ್ಣಾ ನದಿಯಿಂದ ಮಳೆಗಾಲದಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನ ನಮಗೆ 4 ಅಥವಾ 3 TMC ನೀರು ನಮಗೆ ಕೊಟ್ಟು, ಬೇಸಿಗೆ ಕಾಲದಲ್ಲಿ ಕೊಯ್ನಾ ಮುಖಾಂತರ ಮತ್ತು ಮಹಾರಾಷ್ಟ್ರದಿಂದ ಒಂದು 3 TMC ನೀರು ನಿಮ್ಮ ಬೇಸಿಗೆ ಕಾಲದಲ್ಲಿ ಕೊಡಲಿಕ್ಕೆ ನಮ್ಮ ಸರ್ಕಾರದಲ್ಲಿ ನಾವು ನಿಮ್ಮ ಪರವಾಗಿ ವಾದವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಕದಮ್ ಅವರು ಮತ್ತು ನಮ್ಮ ಸಾವಂತ್ ಅವರು, ಬಂಟೆ ಪಾಟೀಲ್ ಬರಬೇಕಾಗಿತ್ತು. ಆದರೆ ಸಭೆಯ ಒಂದು ತುರ್ತು ಕಾರ್ಯದಿಂದ ಅವರು ಮುಂಬೈಗೆ ಹೋಗಿದ್ರಿಂದ ನನಗೆ ಫೋನ್ ಮುಖಾಂತರ ಹೇಳಿದರು. ಇದರ ಜೊತೆಗೆ ಇದನ್ನಾದರೂ ಮಾಡ್ಬೋದು. DK ಸಾಹೇಬರಿಗೆ ಒಂದು ನಾನು ಮಾತು ಹೇಳ್ತೀನಿ, ಇದೇನಾದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ, ಮಾಡಲಿಕ್ಕೆ ತೊಂದರೆ ಆದರೆ, ನಮ್ಮ MB ಪಾಟೀಲ್ರು ಇದ್ರಾಗ ಡಾಕ್ಟರ್ ಇದ್ದಂಗೆ ಅವ್ರಿಗೆ ಬರೀ ಪ್ರಶಸ್ತಿ ಅಟ್ಟ ಕೊಟ್ಟಿಲ್ಲ, ನೀರಾವರಿ ತಜ್ಞ ಮತ್ತು ಇಂಜಿನಿಯರ್ ಅವರು ಅಲ್ಲ ಸರ್, ನೀರಾವರಿ ತಜ್ಞರವರು ನಮಗೆ ಸುಲಭವಾಗಿ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ಸುಮಾರು ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ 900 ಹಳ್ಳಿಗಳಿಗೆ ಕುಡಿ ನೀರು, ದನಕರುಗಳಿಗೆ, ಪಶು ಪಕ್ಷಿಗಳಿಗೆ ಮತ್ತು ಬೇಸಿಗೆ ಕಾಲದಲ್ಲಿರ್ತಕ್ಕಂಥ ನೀರಾವರಿಗೆ ಹಿಪ್ಪರಗಿ ಬ್ಯಾರೇಜದಲ್ಲಿ ಏನು 6 TMC ನೀರು ಸಂಗ್ರಹ ಆಗಿರುತ್ತೆ, ನಮಗೆ ಬೇಸಿಗೆ ಕಾಲದಲ್ಲಿ 3 TMC ಕೊರತೆ ಏನಾಗುತ್ತೆ, ಆಲಮಟ್ಟಿ ಏನು ನಮ್ಮ ಗಲಗಲಿ ಬ್ಯಾರೇಜ್ ಇದೆ, ಆ ಬ್ಯಾರೇಜ್ ಹತ್ರ ಈಗಾಗಲೇ ಒಂದು ನೀರಾವರಿ ಯೋಜನೆ ತಾವು ಮಾಡಿದ್ದೀರಿ. ಅದು ನಿಮ್ಮ ಅಮೃತ ಹಸ್ತದಿಂದನೇ ಅದು ಉದ್ಘಾಟನೆ ಆಗಿರೋದು. ಅಲ್ಲಿಂದ ಕೇವಲ 38 ಕಿಲೋಮೀಟರ್ವರೆಗೆ ಒಂದು ಪೈಪ್ಲೈನ್ ಮಾಡಿಕೊಂಡು ಅಲ್ಲಿ ಪಂಪ್ ಸೆಟ್ಗಳು ಯಾವಾಗ ಬಂದಾಗ್ತಾವೆ, ಅದೇ ಪಂಪ್ ಸೆಟ್ದಿಂದ ಒಂದು ವಿ ಆಕಾರದಲ್ಲಿ ಪಂಪನ್ನು ಜೋಡಿಸಿ ಅದೇ ನೀರಿನಿಂದ ಸುಮಾರು 2 ಅಥವಾ 3 TMC ಆಲಮಟ್ಟಿಯಿಂದ ನೀರು ಎತ್ತಿದರೆ ಮಹಾರಾಷ್ಟ್ರದ ಗಡಿ ಭಾಗದಿಂದ ಬಿಜಾಪುರ ಬಾರ್ಡರ್ವರೆಗೆ ಆ ನೀರು ಬೇಸಿಗೆ ಕಾಲದಲ್ಲಿ ಭಾಳ ಉಪಯೋಗ ಆಗುತ್ತೆ. ಅದನ್ನು ಮಾಡುವಂಥದ್ದು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕಂತಂದ್ರೆ ಅದಕ್ಕೆ ನಾನು ಇಂಜಿನಿಯರ್ ಜೊತೆಗೆ ಚರ್ಚೆ ಮಾಡ್ಕೊಂಡು ಬರೀ ಒಂದು ರೈಸಿಂಗ್ ಮೇನ್ ಬೇಕು. ಆ ರೈಸಿಂಗ್ ಮೇನಿಗೆ ಈಗಾಗಲೇ ಒಂದು DPR ಕಚ್ಚಾ ಮಾಡಿದ್ದು
380 ಕೋಟಿ ಆಗಿದೆ. ನಿಮಗೆ ಯಾವಾಗ ಅನುಕೂಲ ಆಗತ್ತೆ ಅದೊಂದು 300ರಿಂದ 400 ಕೋಟಿ ಕೊಟ್ಟರೆ ಆ ಬ್ಯಾಕ್ ವಾಟರ್ ನೀರನ್ನು ತಂದು ನಾವು ಮಹಾರಾಷ್ಟ್ರದ ಗಡಿವರೆಗೆ ತಂದು ಕೊಡಲಿಕ್ಕೆ ಅದು ಸಾಧ್ಯ ಆಗ್ತದೆ. ಇಂದು 108 ನಮ್ಮ ಅಡಚಣೆಗಳದಾವೆ. ಅದನ್ನ ಹೇಳ್ತಾ ಕೂತ್ರೆ ನೀವು ಅಂತೀರಿ ಇದಕ್ಕೆ ನಾನು ಕರೆಸಿದ್ದೇನೆ ಅಂತ ಹೇಳಿ. ಈಗ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ನಮಗೆ ಉಪಯೋಗ ಆಗಿದೆ ಸರ್. ನಿಮಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ. ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ, MB ಪಾಟೀಲ್ರಿಗೆ ಬಹಳಷ್ಟು ಆ ಕಡೆ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಸ್ಕಾಂ ಇಲಾಖೆಯಿಂದ ಸುಮಾರು 600 ಪಂಪ್ ಸೆಟ್ಗಳಿದಾವೆ. ಗ್ರೂಪ್ ಕೋಆಪರೇಟಿವ್ ಯೋಜನೆಯಿಂದ ಅದನ್ನು ಪೈಪ್ಲೈನ್ ಮಾಡಿಕೊಂಡು ತಮ್ಮ ಹೊಲಗಳಿಗೆ ನೀರು ಒಯ್ತಿತ್ತು. ಹಿಂದಿನ ಸರ್ಕಾರ ಅದಕ್ಕೆ ಒಂದು ಯೂನಿಟ್ಗೆ ₹3.40 ಮಾಡಿದ್ರು. ₹3.40. ಒಂದೊಂದು ಯೋಜನೆಗೆ ರೈತರಿಗೆ ಒಂದು ವರ್ಷಕ್ಕೆ ಸುಮಾರು 18ರಿಂದ 20 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಬಿಲ್ ತುಂಬಬೇಕಾಗಿತ್ತು. ಪುಣ್ಯಾತ್ಮರೇ, ನೀವು ಬಂದ ಮೇಲೆ ನಮ್ಮ ರೈತರು ನಿಮ್ಮನ್ನು ಕೇಳ್ಕೊಂಡ ಮೇಲೆ ನಮಗೆ ಕಷ್ಟ ಆಗ್ತಿದೆ, ಏನಾದರೂ ಭಾರವನ್ನು ಇಳಿಸ್ರಿ ಅಂತ ಹೇಳಿದಾಗ ನೀವು ಎಸ್ಕಾಂ ಇಲಾಖೆಗೆ ನಿರ್ದೇಶನ ಕೊಟ್ಟು ₹3.40 ಇದ್ದದ್ದು ಇವತ್ತು ಬರೇ ₹1.40 ಮಾಡಿರಿ, ₹2 ಕಡಿಮೆ ಮಾಡಿರಿ. ಇದರಿಂದ ಆ ಸಂಘ ಸಂಸ್ಥೆಗಳಿಗೆ ಪ್ರತಿ ವರ್ಷಕ್ಕೆ 15ರಿಂದ 20 ಲಕ್ಷ ರೂಪಾಯಿ ರೈತರಿಗೆ ಅನುಕೂಲ ಆಗಿದೆ. ಅದ್ರಗೋಸ್ಕರ ಇಲ್ಲಿ ಮೂಲಿ ಒಳಗೆ ಬಂದು ಕೂತಿದ್ದಾರೆ. ಈ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರು ವಿಶೇಷವಾಗಿರ್ತಕ್ಕಂಥ ನಿಮಗಿಬ್ಬರಿಗೂ ಕೂಡ ಒಂದು ಸನ್ಮಾನ ಅಭಿನಂದನೆ ಹೇಳಕ್ಕೆ ಬಂದಿದೆ. ಅದರ ಜೊತೆಗೆ ಇನ್ನು ನಾನೇನು ಕೇಳಲ್ಲ, ಈಗಾಗಲೇ ನಾವು 3 ಕೇಳಿದ್ದೀವಿ. ಅದಕ್ಕೆ ಇವತ್ತಿನ ದಿವಸ ಮಾನ್ಯ ಉಪಮುಖ್ಯಮಂತ್ರಿ ಪಾಪ ಅವರಿಗೆ ದಿಲ್ಲಿಗೆ ಹೋಗಬೇಕಾಗಿತ್ತು. ನಿನ್ನೆ ಅವರು ಮುಖ್ಯಮಂತ್ರಿಗಳು ಬರ್ತಾರೆ, ಅನೇಕ ಸಚಿವರು ಬರ್ತಾರೆ, ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನೀವು ನಡೆಸಬೇಕು ಅಂಥೇಳಿ ನಾನೊಂದು ಮಾತು ಹೇಳಿದೆ. ಇದು ನೀರಾವರಿ ಇಲಾಖೆ ಇರೋದ್ರಿಂದ ದಯವಿಟ್ಟು ನಾಳೆಗೆ ಹೋಗಬೇಕು, ಇವತ್ತು ಬರಲೇಬೇಕು ಅಂತ ಹೇಳಿದಾಗ ನಿನ್ನೆ ರಾತ್ರಿ 12 ಗಂಟೆ ತನಕ ಪಕ್ಷದ ಕೆಲಸ ಮಾಡಿ ಎಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಇವತ್ತು ಮತ್ತೆ ಹುಬ್ಬಳ್ಳಿಗೆ ನಶೀಕನಾಗಿ ಬಂದು ಆಮೇಲೆ ಸೇಮ್ ಸಾಹೇಬ್ರ ಹತ್ರ ಹೋಗಿ ಅಲ್ಲಿಂದ ಅವ್ರಿಗೆ ಇವ್ರಿಗೆ ಬಂದದ್ದೇ. ಅಂದರೆ ಇದರ ಅರ್ಥ ಏನಂದರೆ ಈ ಭಾಗದಲ್ಲಿರ್ತಕ್ಕಂಥ ರೈತರ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಅವ್ರಿಗೆ ಎಷ್ಟು ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ನಾನು ಒಂದು ಮಾತನ್ನು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ಇವತ್ತು ದುಡ್ಡು ಇಲ್ಲದವ ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ. ಇದನ್ನು ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥದ್ದು. ಅದಕ್ಕೆ ಕನಸು ಮಲಗಿದಾಗ ನಿದ್ದಿಗಣ್ಣಲ್ಲಿ ಬೀಳಬಾರ್ದು, ಅದು ಕನಸಲ್ಲ. ನಿಜವಾದ ಕನಸು ಯಾವತ್ತಪ್ಪ ಅಂತಂದ್ರೆ ನಿದ್ದೆ ಹತ್ತಲಾರ್ದಂಗೆ ನಮಗೆ ಕನಸು ಬೀಳ್ಬೇಕು, ಅದು ನಿಜವಾದ ಕನಸು. ಅಂಥ ಕನಸನ್ನು ಯಾರು ಇಟ್ಕೊಂಡಿರ್ತಾರೋ ಅಂಥವ್ರು ಒಂದು ಗುರಿಯನ್ನು ಮುಟ್ಲಿಕ್ಕೆ ಅದು ಸಾಧ್ಯ ಆಗ್ತದ. ಆ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಇವರಿಬ್ಬರು ಮಹಾನುಭಾವರು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಕೊಟ್ಟಿದ್ದಾರೋ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಹೇಬ್ರೆ ನಿಮ್ಮ ಋಣವನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಇನ್ನು ಕೆಲವೇ ದಿವಸದೊಳಗೆ ನೀವು ಕೊಟ್ಟಿರ್ತಕ್ಕಂಥ ಏನು ದೊಡ್ಡ ಯೋಜನೆ ಇದೆ, ನೀವು ಚುನಾವಣೆ ಮುಗಿದ ಮೇಲೆ ತನ್ಬೋದು, ಅತನಿ ಜನ ನನ್ನನ್ನು ಕೈ ಬಿಡಲಿಲ್ಲ ಅಂತಕ್ಕಂಥ ಸಂದೇಶವನ್ನು ಈ ಸಭೆ ಮುಖಾಂತರ ನಿಮಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಭಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೈ ಎತ್ತಿಡ್ರಿ. 1486 ಕೋಟಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.